ಇನ್ನಿವತ್ತು ಪ್ರಧಾನಿ ಮೋದಿ ದೆಹಲಿಯ ಕೆಂಪುಕೋಟೆ ಮೇಲೆ 11ನೇ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಎಂದಿನಂತೆ ತಮ್ಮ ಭಾಷಣದಲ್ಲಿ ವಿಪಕ್ಷಗಳ ವಿರುದ್ಧ ಗುಡುಗಿದ್ರು, ಸೆಕ್ಯುಲರ್ ಸಿವಿಲ್ ಕೋಡ್ ಬಗ್ಗೆ ಉಲ್ಲೇಖಿಸಿದ್ರು. ಮತ್ತೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಕಾರ್ಯಕ್ರಮದಲ್ಲಿ ಹಿಂದಿನ ಸೀಟ್ನಲ್ಲಿ ಕೂರಿಸಿದ್ದಕ್ಕೆ ಕಾಂಗ್ರೆಸ್ ಕಡೆಯಿಂದ ಆಕ್ಷೇಪ ಕೂಡ ವ್ಯಕ್ತವಾಯಿತು. ದೆಹಲಿಯ ಕೆಂಪುಕೋಟೆ ಮೇಲೆ 11ನೇ ಬಾರಿ ಮೋದಿ ಧ್ವಜಾರೋಹಣ. ಸ್ವಾತಂತ್ರ್ಯೋತ್ಸವದ ದಿನದಂದೇ ಸೆಕ್ಯುಲರ್ ಸಿವಿಲ್ ಕೋಡ್ ಬಗ್ಗೆ ಉಲ್ಲೇಖ. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಜೋರಾಗಿತ್ತು. ದೆಹಲಿಯ ಕೆಂಪುಕೋಟೆ ಮೇಲೆ ಪ್ರಧಾನಿ ಮೋದಿ 11ನೇ ಬಾರಿ ಧ್ವಜಾರೋಹಣ ನೆರವೇರಿಸಿದ್ರು. ಸುದೀರ್ಘ ಭಾಷಣ ಮಾಡಿದ ಪ್ರಧಾನಿ ಮೋದಿ, ದೇಶ 75 ವರ್ಷ ಕಮ್ಯುನಲ್ ಸಿವಿಲ್ ಕೋಡ್ ನಲ್ಲಿ ಇತ್ತು, ದೇಶಕ್ಕೆ ಈಗ ಸೆಕ್ಯುಲರ್ ಸಿವಿಲ್ ಕೋಡ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು. जो कानून धर्म के आधार पर देश को बांटते, जो ऊंच नीच का कारण बन जाते, ऐसे कानूनों को आधुनिक समाज में कोई स्थान नहीं हो सकता है. और इसलिए मैं तो कहूंगा, अब समय की मांग है कि देश में एक सेक्युलर सिविल कोड हो. हमने कम्युनल सिविल कोड में 75 साल बिताए हैं, अब हमें सेक्युलर सिविल कोड की तरफ जाना होगा. ಇನ್ನು ಎಂದಿನಂತೆ ಭ್ರಷ್ಟಾಚಾರ, ಪರಿವಾರವಾದದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ರು. ಆ ಮೂಲಕ ವಿಪಕ್ಷಗಳ ವಿರುದ್ಧ ಪ್ರಧಾನಿ ಮೋದಿ ಗುಡುಗಿದ್ರು. परिवारवाद, जातिवाद भारत के लोकतंत्र को बहुत नुकसान कर रहा है. देश को, लोक राजनीति को हमें परिवारवाद और जातिवाद से मुक्ति दिलानी है. देश में राजनीतिक जीवन में जनप्रतिनिधि के रूप में 1 लाख ऐसे नौजवानों को आगे लाना चाहते हैं. शुरुआत में 1 लाख नौजवानों को आगे लाना चाहते हैं, जिनके परिवार में किसी का भी कोई राजनीतिक बैकग्राउंड न हो, जिसके माता पिता भाई बहन चाचा मामा मामी कभी भी राजनीति में नहीं रहे, किसी भी पीढ़ी में नहीं रहे, ऐसे होनहार नौजवानों को. ವಿಪಕ್ಷ ನಾಯಕ ರಾಹುಲ್ಗೆ ಹಿಂದಿನ ಸೀಟ್, ಕಾಂಗ್ರೆಸ್ ನಾಯಕರು ಗರಂ. ದೆಹಲಿಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ರು. ಆದ್ರೆ ಅವರಿಗೆ ವೇದಿಕೆ ಮುಂಭಾಗದ ಹಿಂದಿನ ಸಾಲಿನಲ್ಲಿ ಕೂರಿಸಲಾಗಿತ್ತು. ವಿಪಕ್ಷ ನಾಯಕನಿಗೆ ಇದೆಂಥ ಅವಮಾನ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಅವರ ವಿಕೃತ ಮನೋಭಾವವನ್ನ ಮತ್ತು ಬೇರೆಯವರನ್ನ ಹೀಯಾಳಿಸಿ ಸಂತೋಷ ಬೀಳ್ತಕ್ಕಂಥ ಸ್ಯಾಡಿಸ್ಟಿಕ್ ಆಟಿಟ್ಯೂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ರಾಷ್ಟ್ರದ ಇತಿಹಾಸದಲ್ಲಿ ಕೆಂಪುಕೋಟೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಪ್ರತಿ ಬಾರಿಯೂ ಸಹ ವಿರೋಧ ಪಕ್ಷದ ನಾಯಕರನ್ನ ಎದುರಿಗೆ ಸಾಲಲ್ಲಿ ಕೂಡಿಸ್ತಕ್ಕಂಥದ್ದು ಒಂದು ಶಿಷ್ಟಾಚಾರ ಪರಂಪರೆ. ಈ ರೀತಿ ವಿರೋಧ ಪಕ್ಷದವ್ರಿಗೆ ಅವಹೇಳನ ಮಾಡಿದ್ದೀರಿ ಅಂತ ತಿಳ್ಕೊಂಡ್ರೆ ಅದು ಅವರ ವಿಕೃತ ಮನೋಭಾವವನ್ನು ಪ್ರದರ್ಶನ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಹಿಂದಿನ ಸಾಲಿನಲ್ಲಿ ಸೀಟ್ ಕೊಟ್ಟಿದ್ದಕ್ಕೆ ಆಕ್ಷೇಪಣೆಗಳು ಕೇಳಿ ಬಂದಿದ್ರಿಂದ ರಕ್ಷಣಾ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಮುಂದಿನ ಸಾಲಿನಲ್ಲೇ ರಾಹುಲ್ಗೆ ಅವಕಾಶ ಕೊಡಲಾಗಿತ್ತು, ಆದ್ರೆ ಒಲಿಂಪಿಕ್ಸ್ ಪದಕ ವಿಜೇತರು ಕೂತಿದ್ರಿಂದಾಗಿ ಸೀಟ್ ಇರಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಹಿಂದಿನ ಸಾಲಿನಲ್ಲಿ ಕೂತಿದ್ದರು ಅಂದಿದೆ. ಈ ಮಧ್ಯೆ ಎಐಸಿಸಿ ಕಚೇರಿಯಲ್ಲಿ ಇವತ್ತು ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಧ್ವಜಾರೋಹಣ ನೆರವೇರಿಸಿದ್ರು. ಈ ಮಧ್ಯೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಇಂದಿಗೆ 50 ದಿನ ಪೂರೈಸಿದ್ದು, 50 ದಿನದಲ್ಲಿ ರಾಹುಲ್ ಏನೆಲ್ಲ ಮಾಡಿದ್ದಾರೆ ಅಂತ ವಾಟ್ಸ್ಆಪ್ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. 30 ದಿನದಲ್ಲಿ ಸಂಸತ್ತಿನಲ್ಲಿ 9 ಭಾಷಣ ಮಾಡಿರುವ ರಾಹುಲ್ ನೀಟ್, ಅಗ್ನಿವೀರ್, ಬೆಂಬಲ ಬೆಲೆ, ಜಾತಿ ಜನಗಣತಿ ಸೇರಿದಂತೆ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. 9 ರಾಜ್ಯಗಳನ್ನ ಸುತ್ತಿದ್ದಾರೆ, 5 ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ, 25 ಸಂವಾದ ಕಾರ್ಯಕ್ರಮಗಳನ್ನ ಮಾಡಿರುವ ರಾಹುಲ್ ಕಾರ್ಮಿಕರು, ರೈತರು, ರೈಲ್ವೆ ಚಾಲಕರು, ನೀಟ್ ವಿದ್ಯಾರ್ಥಿಗಳು ಸೇರಿದಂತೆ 25 ಸಂವಾದಗಳನ್ನ ನಡೆಸಿದ್ದಾರೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ.